ಪುಣ್ಯಾತ್ಮರೇ, ಮನುಷ್ಯ ಜೀವನದಲ್ಲಿ ಸಾರ್ಥಕತೆಯ ಬದುಕನ್ನು ಬದುಕಬೇಕಾಗಿತ್ತು ಅಂತಂದ್ರೆ ನಾವು ನಮ್ಮ ಬದುಕಿನಲ್ಲಿ ಭಗವಂತನ ಅಸ್ತಿತ್ವಕ್ಕೆ ಸಮಯ ಕೊಡಬೇಕಾಗ್ತದೆ. ಜಗತ್ತಿನೊಳಗ ನಾವೆಲ್ಲ ದೊಡ್ಡವರಾಗಬೇಕಂತ ನಮ್ಮೆಲ್ಲರ ಆಸೆ ಅದ. ಯಾರೂ ಸಣ್ಣವರಾಗಬೇಕಂತ ಯಾರೂ ಅನ್ನಂಗಿಲ್ಲ. ಎಲ್ಲರೂ ದೊಡ್ಡವರಾಗಬೇಕಂತೀವಿ. ಕೆಲವೊಬ್ಬರಲ್ಲಿ ಕೆಲವೊಂದು ಆಸೆಗಳಿರ್ತಾವ. ಉದಾಹರಣೆಗೆ, ನಾನು ಹೆಂಗ ಸಾಹುಕಾರ ಆಗಬೇಕಲ್ಲ, ಇಡೀ ಊರ ತಾಲೂಕನೇ ಬಂದು ನನ್ನ ಮುಂದೆ ಕೈ ಒಡ್ಡುಕೊಂಡು ನಿಂದಿರಬೇಕು. ಹಂಗೆ ಸಾಹುಕಾರ ಆಗ್ಬೇಕು. ನಾನು ಶ್ರೀಮಂತಿಕೆಯೊಳಗೆ ಬಹಳ ದೊಡ್ಡವಾಗಬೇಕಂತ ಯಾರದ ಆಸೆ ಇಲ್ಲ ಹೇಳ್ರಿ ನೋಡೋಣ. ಏನಕ್ಕೇನ ಪ್ರಕಾರೇನ ಏನಾರ ಮಾಡಿ ಒಟ್ಟು ಸಾಹುಕಾರ ಆಗ್ಬೇಕ್ರಿ. ಅದು ಲಗುಟ್ ಆಗ್ಬೇಕು, ಮತ್ತು ಬಹಳ ಲೇಟ್ ಆಗಬಾರ್ದು. ಎಲ್ಲರದು ಹಿಂಗೆ ಮನಸ್ಸಿನಾಗಿಲ್ಲ. ಅದಕ್ಕೆ ಪ್ರಯತ್ನ ಮಾಡ್ತೀರಿ. ಎಲ್ಲರೂ ದುಡಿತೀರಿ, ವ್ಯಾಪಾರ ಮಾಡ್ತೀರಿ, ವ್ಯವಹಾರ ಮಾಡ್ತೀರಿ, ಉದ್ಯೋಗ ಮಾಡ್ತೀರಿ, ಏನ ಮಾಡ್ತೀರಿ. ಒಟ್ಟು ರೊಕ್ಕದಾಗ ನನ್ನಟ ದೊಡ್ಡವನೇ ಯಾರು ಇರಬಾರದು. ಸಾಹುಕಾರೊಳಗೆ ನಾನೇ ದೊಡ್ಡವ ಆಗ್ಬೇಕು. ಸಾಹುಕಾರಗಳಿಗೆ ಅನ್ನಿಸ್ತಿರ್ತದೆ. ಆನಂತರ ಅಧಿಕಾರದೊಳಗೆ ಅವ್ರದ್ದು ಏನಂತಂದ್ರೆ, ನನ್ನಟ ದೊಡ್ಡ ಅಧಿಕಾರ ಯಾರಿಗೂ ಇರಬಾರದು, ನಾನೇ ಅಧಿಕಾರದೊಳಗೆ ದೊಡ್ಡವ ಆಗ್ಬೇಕು. ಸ್ವಾಮಿಗಳೊಳಗೂ ನಾನು ದೊಡ್ಡ ಸ್ವಾಮಿ ಆಗ್ಬೇಕು. ಎಲ್ಲರೂ ಬಂದು ನನಗೆ ನಮಸ್ಕಾರ ಮಾಡ್ಬೇಕು. ವೇದಿಕೆ ಮೇಲೆ ನಟ ನಡವರಕ ನನ್ನ ಕುಂಡಿಸ್ಬೇಕು. ದೊಡ್ಡ ಮಾಲಿ ನನಗೆ ಹಾಕಬೇಕು. ಸ್ವಾಮಿಗಳು ದೊಡ್ಡವ ಆಗ್ಬೇಕು, ನಾನು ಅದರೊಳಗೆ ದೊಡ್ಡವ ಆಗ್ಬೇಕು. ನೋಡ್ರಿ, ಎಲ್ಲರ ಮನಸ್ಸಿನ್ಯಾಗ ಒಂದಿಲ್ಲದ ಒಂದು ಏನದ ಅಂತಂದ್ರೆ, ಒಟ್ಟು ನಾನು ಎಲ್ಲದರೊಳಗೆ ದೊಡ್ಡವ ಆಗ್ಬೇಕು. ನೀವು ನೋಡ್ರಿ, ನಿಮ್ಮ ಮಗನ ಕರ್ಕೊಂಡು ಹೋಗ್ತೀರಿ ಸ್ವಾಮಿಗಳ ಹತ್ತಿರ ಕರ್ಕೊಂಡು ಹೋಗಿ ಪಲ್ಲಂಗ ಮೇಲೆ ಕಾಟಾದ ಮ್ಯಾಗ ಸಿದ್ದಯ್ಯಪ್ಪಗಳು ಕೂತಿರ್ತಾರೆ. ಬಂದು ನಮಸ್ಕಾರ ಮಾಡ್ತೀರಿ. ನಿಮ್ಮ ಮಗನಿಗೆ ನಮಸ್ಕಾರ ಮಾಡು. ನಿಮ್ಮ ಮಗನಿಗೆ ಹೇಳ್ತೀರಿ, ಅವನು ನಮಸ್ಕಾರ ಮಾಡ್ತಾನ. ಮಗನ ಕರ್ಕೊಂಡು ಹೋಗಿ ಸ್ವಾಮಿಗಳಿಗಂತೀರಿ, ಯಪ್ಪ ನನ್ನ ಮಗ ದೊಡ್ಡವ ಆಗ್ಬೇಕು ನೋಡ್ರಿ, ನನ್ನ ಮಗ ಒಟ್ಟು ದೊಡ್ಡವ ಆಗ್ಬೇಕು ನೋಡ್ರಿ. ಎದರಾಗಾರ ಒಟ್ಟು ನನ್ನ ಮಗ ದೊಡ್ಡವ ಆಗ್ಬೇಕು. ಕೇಳ್ತೀರಿಲ್ಲ? ನಿಮಗೆ ಆಸೆ ಏನಂತಂದ್ರೆ, ನನ್ನ ಗಂಡ ದೊಡ್ಡವ ಆಗ್ಬೇಕು, ನನ್ನ ಮಗ ದೊಡ್ಡವ ಆಗ್ಬೇಕು, ನಾನು ದೊಡ್ಡಕ್ಕೆ ಆಗ್ಬೇಕು. ರೊಕ್ಕದಿಂದ, ಅಧಿಕಾರದಿಂದ, ಎಲ್ಲದರೊಳಗೆ ನಾವೇ ದೊಡ್ಡವರಾಗಬೇಕಂತ ಎಲ್ಲರದು ಮನಸ್ಸದ. ಆಗಿರೇನು? ಬರೇ ಮನಸ್ಸು ಮಾಡಿದರೆ ಆಗಂಗಿಲ್ಲ, ಸಂಕಲ್ಪ ಮಾಡಿದರೆ ಆಗಂಗಿಲ್ಲ. ನಾನು UPSC ಎಕ್ಸಾಮ್ ಪಾಸ್ ಮಾಡ್ಬೇಕಂತ ಮನಸ್ಸಿನ್ಯಾಗ ಅನ್ನಿ ನಾನು ಪಾಸ್ ಹಾಕನೇನು? ಆಗಂಗಿಲ್ಲ. ರಾತ್ರಿ ಹಗಲಿ ನೀರು ನಿದ್ರಡಿಕೆಗಳನ್ನು ಬಿಟ್ಟು ಕಣ್ಣೊಳಗೆ ಎಣ್ಣೆ ಹಾಕಿ ಜುಟಲ ಗೂಟು ಕಟ್ಟಿ ಬೆಳಗಣ ಓದಬೇಕು. ಓದುವುದಷ್ಟೇ ಅಲ್ಲ, ಓದುದು ತಲೆಯಾಗಿ ಇಟ್ಕೋಬೇಕು. ಅಲ್ಲಿ ನೆನಪಿಗೆ ಬರ್ಬೇಕಲ್ಲ, ಓದಿದ್ದೆಲ್ಲ ತಲೆಯಾಗಿ ಇಟ್ಕೋಬೇಕು. ಅಂದಾಗ ಪಾಸ್ ಆದ್ರೆ ಆಯಿತು, ಇಲ್ಲ ಅಂದ್ರೆ ಒಂದು ಮಾರ್ಕಸನಾಗ ಉಳಿದ್ರೆ ಉಳೀತು. ಬರೀ ಸಂಕಲ್ಪ ಮಾತ್ರದಿಂದ ಆಗಂಗಿಲ್ಲ, ನಿರಂತರ ಪ್ರಯತ್ನ ಇರಬೇಕು. ಜರ್ಮನ್ ದೇಶದೊಳಗೆ ಡಾಕ್ಟರ್ ಸೃಜ್ ಅಂತ ತಿಳ್ಕೊಂಡ ಭಾಷೆಗೆ ಸಂಬಂಧಪಟ್ಟ ಅಧ್ಯಯನ ಮಾಡಿದ. ಟ್ರಾನ್ಸ್ಲೇಷನ್ ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಮರಾಠಿ ಪ್ರಯತ್ನ ಮಾಡಿದ. ಎಷ್ಟು ಭಾಷೆ ಕಲಿತ ಅಂತಂದ್ರೆ 300 ಭಾಷೆಗಳನ್ನು ಕಲ್ತಿದ್ದ. 300 ಭಾಷೆಗಳೊಳಗ
ಇಸ್ ದ ಟಾಕಿಂಗ್. ಮಾತಾಡ್ತಿದ್ದ, ಉಪನ್ಯಾಸಗಳನ್ನು ಮಾಡ್ತಿದ್ದ, ಟ್ರಾನ್ಸ್ಲೇಷನ್ ಮಾಡ್ತಿದ್ದ. ಒಬ್ಬ ಹೆಣ್ಮಗಳು ಬಂದು ಕೇಳಿದ್ಲು, ಡಾಕ್ಟರ್ ಸೃಜ್ ಅವರೇ, 300 ಭಾಷೆಗಳನ್ನು ನೀವು ಹೆಂಗೆ ಕಲಿತ್ರಿ? ಇದು ದೈವದತ್ತ ಕೊಡುಗೆ ಅನುಭವದೇನು? ದೇವರು ನಿಮಗೆ ಇದನ್ನು ಆಶೀರ್ವಾದ ಮಾಡ್ಯಾನಂತ ಅನುಭವದೇನು ಅಂತ ಕೇಳಿದಾಗ ಅವ ಅಂದ, ಇಲ್ಲ, ಇದು ದೇವರು ಕೊಟ್ಟ ವರ ಅಲ್ಲ. ಒಂದು ವೇಳೆ ಭಾಷೆಗಳ ಜ್ಞಾನವನ್ನು ದೇವರ ಕೊಡುವುದಾಗಿತ್ತು ಅಂತಂದ್ರೆ 300 ಯಾಕೆ ಕೊಟ್ಟು ಇನ್ನೊಂದು 300 ಕೊಡಬಹುದಾಗಿತ್ತಲ್ಲ. ಇದು ಸತತ ಪ್ರಯತ್ನದಿಂದ ಬರತಕ್ಕಂಥದ್ದು. ಹಂಗ ಮನುಷ್ಯ ದೊಡ್ಡವನಾಗಬೇಕಾದ್ರೆ ಬರೀ ಸಂಕಲ್ಪ ಮಾತ್ರದಿಂದ ಆಗಂಗಿಲ್ಲ. ಬಹಳ ಚಂದ ಗೀತೆಯೊಳಗೆ ಪರಮಾತ್ಮ ಒಂದು ಮಾತು ಬರೀತಾನೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ವೆತ್ತಿ ತತ್ವತಃ. ಮನುಷ್ಯ ಎದರಿಂದ ದೊಡ್ಡವಾಗತಾನಂತಂದ್ರೆ ನಾವು ಮಾಡುವ ಕರ್ಮದಿಂದ ದೊಡ್ಡವರಾಗ್ತೀವಿ. ನಾವು ಮಾಡುವ ಕೆಲಸದಿಂದ ದೊಡ್ಡವರಾಗ್ತೀವಿ. ನಮ್ಮ ಕರ್ಮಗಳ ಮೇಲೆ ನಮ್ಮನ್ನು ಜನ ಗುರುತಿಸ್ತಾರ. ಊರಾಗ ಅಲ್ಲದ ಕೆಲಸ ಮಾಡಿದೆ ಅಂದ್ರೆ ಪೊಲೀಸರು ಬರ್ತಾರೆ. ಯಾಕಂದ್ರೆ ನಿನ್ನ ಕೆಲಸದ ಮ್ಯಾಗ ಬಂದ್ರ ಅವರು. ಈಗ ನಾ ಇಲ್ಲಿ ಕೂತೀನಿ, ಪೊಲೀಸರಿಗೆ ಬಂದು ನಾನು ಹಿಡ್ಕೊಂಡು ಹೋಗ್ರೆ ನೋಡೋಣ, ಹಿಡ್ಕೊಂಡು ಹೋಗ್ತಾರ? ಇಲ್ಲ. ಇಲ್ಲೇ ಕೂತು ಒಂದು ಏನಾರ ತಪ್ಪು ಮಾಡೀನಿ ಅಂದ್ರೆ ನೀವೆಲ್ಲರೂ ಕೂಡಿ ಬೇಡ ಅಂದ್ರು ಬಿಡಂಗಿಲ್ಲ, ಅವ್ನು ಸ್ವಾಮಿ ಇದ್ರು ಬಿಡಂಗಿಲ್ಲ ಅಂತಾರ ಅವ್ರು. ಅವ್ ಬೇಕಾದಂಗಿಲ್ಲ ನಾವು. ಯಾಕ ಮಾಡ್ಯಾನ ತಪ್ಪು, ಅಲ್ಲದ ಕೆಲಸ ಮಾಡ್ಯಾನ. ನೋಡ್ರಿ ಹೆಂಗದ. ನಾವು ಮಾಡುವ ಕೆಲಸದ ಮ್ಯಾಗ ನಾವು ದೊಡ್ಡವರಾಗ್ತೀವಿ, ನಾವು ಮಾಡುವ ಕೆಲಸದ ಮ್ಯಾಗ ನಾವು ಸಣ್ಣವರಾಗ್ತೀವಿ. 4 ಮಂದಿ ನಮಗೆ ನಮಸ್ಕಾರ ರೀ ಅಂತ ಅನ್ಬೇಕಾಗಿತ್ತು ಅಂದ್ರೆ ನಮ್ಮ ಕೆಲಸದ ಮ್ಯಾಗ ನಮಗೆ ನಮಸ್ಕಾರ ಅಂತಾರೆ. ಸುಮ್ಮನೆ ಅಂತಾರ ಎಲ್ಲರಿಗೂ ನಮಸ್ಕಾರ ಅನ್ನಂಗಿಲ್ಲ. ಎದುರಿಗೆ ಬಂದ್ರೆ ವಾರ ಆಗ್ತಾರ, ಅದೇನು ತೆಗಿ, ಅದಕ್ಕೆ ನಮಸ್ಕಾರ ಮಾಡೋದು. ಬಾದ ಮನುಷ್ಯ ಏನೊಂದು ದಾನ ಅಂತೈತೆ, ಏನು ಧರ್ಮ ಅಂತೈತೆ, ಏನು ಹೆಣ್ಮಕ್ಳಿಗೆ ಮಾತಾಡಿಸುವಾಗ ಏನು ಬಾಯಿ ಕೂಡಿಸಿ ಮಾತಾಡ್ತತೆ, ಏಕ ಮಾತಾಡ್ತತೆ, ಹಂಗ ಅದಕ್ಕೆ ನಮಸ್ಕಾರ ಮಾಡೋದು ಅಂತಾರ. ನೋಡು, ಸಿದ್ದಯ್ಯ ಸ್ವಾಮಿಗಳ ಕಾರ್ಯಕ್ರಮ ನಡೆದದ, ಒಂದು ದಿನದ ಪ್ರಸಾದ ಕೊಟ್ಟಾರ, ಗೌರವ ಕೊಡ್ತಾರ ಅವ್ರಿಗೆ. ಕೆಲಸ ದೊಡ್ಡದದ, 1000 ಮಂದಿಗೆ ಊಟಕ್ಕೆ ಹಾಕ್ಯಾರ, ಮಾಡ್ತಾರ. ನಾವು ಮಾಡುವ ಕೆಲಸದ ಮ್ಯಾಗ ನಿಮ್ಗೆ ಗೊತ್ತಿರ್ಬೇಕು, ಈ ಬಾಟ್ಲಿಗಳು ನೀರು ಕುಡಿದು ಒಗಿತೀರಲ್ಲ, 20 ರೂಪಾಯಿಗೊಂದು ನೀರು ಕುಡಿದು ಬಾಟ್ಲಿ ಒಗಿತೀರಲ್ಲ, ಆ ಬಾಟ್ಲಿ ಎಲ್ಲಾರ ಬಿದ್ದಿರ್ತದ, ಅದು ರೋಡ್ನ್ಯಾಗ ಬಿದ್ದಿರ್ತದ. ಈ ಮೂಡ್ಕ 6000 ಖಾಲಿ ಬಾಟ್ಲಿ ತೊಗೊಂಡು ಚೀಲ ಹಾಕೊಂಡು ಹೋಗಿರ್ತಾರ ನೋಡಿ. ಅದು ಖಾಲಿ ಬಾಟ್ಲಿ ಅಲ್ಲಿ ಬಿದ್ದದ, ಮೂಡ್ಕದವ್ರು ಒಯ್ತಾರ. ಅದ ಬಾಟ್ಲಿ ಒಳಗೆ ಫಿಲ್ಟರ್ ನೀರು ತುಂಬಿ ಫ್ರಿಜ್ನಾಗ ಇಟ್ಟಿದ್ದರಂದ್ರೆ ಅಂಗಡ್ಯಾಗ ಆ ಬಾಟ್ಲಿ ಕೊಡಂದ್ರೆ ಎಷ್ಟು ರೊಕ್ಕ ಆಗ್ತದ? ಅದಕ್ಕೆ 1 ಲೀಟರ್ ನೀರಿಗೆ ಎಷ್ಟು ತಗೋತಾರ? 20 ರೂಪಾಯಿ ತಗೋತಾರ. ಬರೀ ನೀರು ತುಂಬಿದ ಬಾಟ್ಲಿಗೆ 20 ರೂಪಾಯಿ. ಮತ್ತು ಅಲ್ಲಿ ಖಾಲಿ ಬಾಟ್ಲಿ ಬಿದ್ದದಲ್ಲ, ಅದನ್ನ ಎಷ್ಟು ತಗೋತೀರಿ? ಅದನ್ನೇನು ತಗೊಳ್ಳಿ ಸ್ವಾಮಿ ರೀ, ಖಾಲಿ ಬಿದ್ದದ, ಅದನ್ನ ಹೆಂಗೆ ತಗೋತಾರ? ಅದನ್ನು ಹಂಗೆ ಒಯ್ತಾರ ಮೋಡ್ಕಾದವರು, ಅದಕ್ಕೆ ರೊಕ್ಕ ಇಲ್ಲ, ಖಾಲಿ ಬಿದ್ದದ. ನೀರು ತುಂಬಿದ್ರ 20 ರೂಪಾಯಿ. ಅದ ಬಾಟ್ಲಿ ಒಳಗ 20 ರೂಪಾಯಿ ನೀರು ತುಂಬಿದ್ರ 20 ರೂಪಾಯಿ. ಅದ ಬಾಟ್ಲಿ ಒಳಗ ಗಾಂಧೆಣ್ಣೆ ತುಂಬಿದ್ರ ಎಟ್ರಿ? 1 ಲೀಟರ್ ಗಾಂಧೆಣ್ಣಿಗೆ 200 ರೂಪಾಯಿ. ಅದು ಕುಶ್ಬಿದಿತ್ತರ ಮತ್ತು ತುಟ್ಟಿ ಒರಿಜಿನಲ್ ಇತ್ತಂದ್ರೆ. ನೀರು ತುಂಬಿದ್ರ 20 ರೂಪಾಯಿ, ಗಾಂಧೆಣ್ಣೆ ತುಂಬಿದ್ರ, ಉಂಬ ಎಣ್ಣೆ ತುಂಬಿದ್ರ 200 ರೂಪಾಯಿ. ಜೇನುತುಪ್ಪ ತುಂಬಿದ್ರ, ಜೇನುತುಪ್ಪ ತುಂಬಿದ್ರ ಭಾಳ ತುಟ್ರಿ. ಮತ್ತು ಆಕಳ ತುಪ್ಪ ತುಂಬಿದ್ರ ಅದು ಭಾಳ ತುಟ್ರಿ. ಅದ್ರ ತುಂಬ ಬಂಗಾರ ತುಂಬಿದ್ರ ತೀರಾ ತುಟ್ರಿ ಅಂತೀರಿ ನೋಡ್ರಿ. ಬಾಟ್ಲಿ ಅದ, ನೀ ಬಂಗಾರ ತುಂಬಿದ್ರು ಅದ ಬಾಟ್ಲಿ ಒಳಗ, ನೀರು ತುಂಬಿದ್ರು ಅದ ಬಾಟ್ಲಿ ಒಳಗ, ಏನ್ ತುಂಬಿದ್ರು ಅದ ಬಾಟ್ಲಿ ಒಳಗ. ಬಾಟ್ಲಿಗೆ ಕಿಮ್ಮತ್ತಿಲ್ಲ, ಬಾಟ್ಲಿ ಖಾಲಿ ಬಿದ್ದದ, ಅಲ್ಲಿ ಒದ್ಕೋತ ಹೋಗ್ತಾವ ಹುಡುಗರು. ಬಾಟ್ಲಿಗೆ ಕಿಮ್ಮತ್ತಿಲ್ಲ. ಬಾಟ್ಲಿಯೊಳಗೆ ಏನದ ಅನ್ನುವುದನ್ನು ನೋಡಿ ಅದಕ್ಕೆ ಕಿಮ್ಮತ್ತು ಕೊಡ್ತಾರೆ ಜನ. ಬಾಟ್ಲಿಯೊಳಗೆ ಏನದ ಅನ್ನೋದು ನೋಡಿ ಅದಕ್ಕೆ ಕಿಮ್ಮತ್ತು ಕೊಡ್ತಾರೆ ಜನ. ಹಂಗ ನಾವು
ಇದು ಒಂದು ಬಾಟ್ಲಿನ ಇದು. ಮತ್ತು ಈ ಬಾಟ್ಲಿಯೊಳಗೆ ಏನು ತುಂಬಕ್ಕನ್ನೋದು ನಮಗೆ ಗೊತ್ತಾಗ್ಬೇಕಿಟ್ಟೆ. ಇಲ್ಲಾಂದ್ರೆ ಒದಕೋಸೋಕಾರ ಮಂದಿ. ಇದ್ರೊಳಗೆ ತುಂಬಬಾರದು, ತುಂಬಿದೀವಂದ್ರ ನೀರು ತುಂಬು ಬಾಟ್ಲಿಯೊಳಗೆ ಬೀರ್ ತುಂಬಿದೀವಂದ್ರ ಒದಕೋತೋಕಾರಿಲ್ಲ. ಒದಕೋತ್ ಹೋಗಲಿಲ್ಲ ಅಂದ್ರು ನಿಮ್ಮನ್ನು ನೋಡಿ ವಾದ್ರಾದ್ರೆ ಒದ್ದಂಗ ಮತ್ತೇನು, ಹೌದಿಲ್ರಿ? ನಾವು ಫುಲ್ ಲೋಡ್ ಆಗಿ ಅಳಿಗಾಡ್ಕೋತ ಬಂದೇವಂದ್ರೆ ಒಬ್ಬ ಚಲೋ ಮನುಷ್ಯ ಲೋಡ್ ಆಗ್ಯದ ಗಾಡಿ ಅಂತೇಳಿ ನೀನು ಎದುರಿಗೆ ಬರಂಗಿಲ್ಲ, ಆ ಕಾಡಿ ಹಾದು ಬರ್ತಾನ. ಇದು ಅದೇ ಅಲ್ಲ ಕಾರಣ ಏನು ಅಂತಂದ್ರೆ ಇದರೊಳಗೆ ನಾವು ಏನು ತುಂಬುತ್ತೀವಿ ಅಲ್ರಿ. ಇದಂದ್ರೆ ನಾವು ಏನು ತಿಳಿದಾರೋ ಜನ, ಈ ಹೃದಯವೆಂಬ ಪೀಠದೊಳಗೆ ಪರಮಾತ್ಮನ ಅಸ್ತಿತ್ವ ಅದ ರೀ. ಒಳಗ ಪರಮಾತ್ಮ ಅದಾನ. ಈ ಶರೀರ ಭಗವಂತನಿಗಾಗಿ ಮೀಸಲಿಡಬೇಕು. ಅರಿವರ್ಗಗಳೆನಿಪ ಕಾಮಾದಿಗಳಿಗೆ ತನು ಅನೇಕವ ನಿತ್ಯ ಭವಭವಂಗಳಲ್ಲಿ ನಿನಗೊಂದು ದೇಹವಿದನ್ನು ತೊಟ್ಟು ತಪವಾಂತು ಘನ ಶಂಭುಲಿಂಗವಾಗಿರಲು ಅಲ್ಲೇ ಮನುಷ್ಯ. ನಿಜಗುಂಡ್ರು ಶಾಸ್ತ್ರದೊಳಗೆ ಬರೀತಾರೆ. ಇದರೊಳಗೆ ಏನು ತುಂಬಿ? ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳು ಅಲ್ಲದ ಗುಣ, ಕೆಟ್ಟ ಗುಣ ಇದರೊಳಗೆ ನಾವು ತುಂಬಿದೀವಂದ್ರ ಯಾರೂ ಕಿಮ್ಮತ್ತು ಕೊಡಂಗಿಲ್ರಿ. ಯಾರೂ ಕಿಮ್ಮತ್ತು ಕೊಡಂಗಿಲ್ಲ. ಸೋಮ ದೊಡ್ಡವ ಹಾಕನಂದ್ರೆ ಆಗಂಗಿಲ್ಲ. ನಾವು ಮಾಡೋ ಕೆಲಸದ ಮ್ಯಾಗ ನಾವು ದೊಡ್ಡವರಾಗುತ್ತೇವೆ.